ಹಲೋ ಫ್ರೆಂಡ್ಸ್, ನೀವೇನಾದರೂ ಕಾಶಿಗೆ ಹೋದರೆ ಕಾಶಿಲಿ ಜಂಗಮವಾಡಿ ಮಠ ಅಂತ ಇದೆ ನೋಡಿ. ಇದೆ ಜಂಗಮವಾಡಿ ಮಠ ಅಂತ. ಇಲ್ಲಿ ಬರೀ ₹100 ಅಷ್ಟೇ ಒಬ್ಬರಿಗೆ ಉಳ್ಕೊಳೋದಕ್ಕೆ, ಮತ್ತು 3 ಟೈಮ್ ಊಟ ಕೊಡ್ತಾರೆ. ಚೆನ್ನಾಗಿರುತ್ತೆ. ಯಾರು ಬೇಕಾದ್ರೂ ಸ್ಟೇ ಮಾಡ್ಬೋದು, ಆರಾಮ್ಸೆ ಇರ್ಬೋದು. ನೀವು ಒಂದು ತಿಂಗಳು ಬೇಕಾದ್ರೆ ಇರ್ಬೋದು, ಒಂದು ವಾರ ಬೇಕಾದ್ರೆ ಇರ್ಬೋದು. ಅದು ನಿಮ್ಮ ಇಷ್ಟ, ಎಷ್ಟು ದಿನ ಬೇಕಾದ್ರೆ ಇರ್ಬೋದು. ಒಬ್ಬರು ₹100 ಚಾರ್ಜ್ ಮಾಡ್ತಾರೆ. ರೂಮ್ ಬೇಕಂತಂದರೆ ₹200 ಪರ್ ಪರ್ಸನ್ ಆಗುತ್ತೆ. ಬಟ್ ಅದ್ರ ₹100 ಅಂದರೆ ಹಾಲು ಕೊಡ್ತಾರೆ, ಲಾಕರ್ ಕೊಡ್ತಾರೆ ಅಷ್ಟೇ. ಲಾಕರನ್ನು ಮುಗ್ದೋಯ್ತು ಅಂತಂದರೆ ಬರೀ ಹಾಲೊಂದು ಕೊಡ್ತಾರೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಆಗಿರ್ತಾರೆ ಅಷ್ಟೇ. ಆಲ್ಮೋಸ್ಟು ನೀವು ಹೋಗೋಂಥ ಪ್ಲೇಸ್ಗಳು ಕಾಶಿಲಿ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಪ್ಲೇಸ್ಗಳಿಗೂ ಈ ಮಠದಿಂದಲೇ ಎಲ್ಲನೂ ಹತ್ತತ್ರನೇ ಇರ್ತವೆ. 1.5 ಕಿಲೋಮೀಟ್ರು, 800 ಮೀಟರ್ಸು, 1 ಕಿಲೋಮೀಟ್ರು ಅಷ್ಟೇ. ಒಂದು 2 ಕಿಲೋಮೀಟರ್ಸ್ ಒಳಗಡೆ ರೇಡಿಯಸ್ಸಲ್ಲೇ ಇರುತ್ತೆ. ಮತ್ತು ಊಟದ ಮನೆ ನೋಡ್ರಿ, ಈ ಕಡೆನೇ ಹೋಗ್ಬೇಕು. ಊಟದ ಮನೆಗೆ ಸ್ಟ್ರೈಟ್ ಡೆಡ್ ಎಂಡ್ ಹೋಗ್ಬಿಟ್ಟು ರೈಟ್ ತೊಗೋಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಮಾರ್ನಿಂಗು, ಮಧ್ಯಾಹ್ನ, ನೈಟು ಯಾವ್ಯಾವ ಟೈಮ್ಗೆ ಅಲ್ಲಿ ಅನ್ನದಾನ ಇರುತ್ತೆ ಅಂತಂದು ಹೇಳ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ಡಿಸ್ಕ್ರಿಪ್ಷನ್ಗೆ ಕಳಿಸ್ತೀನಿ, ನೋಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿರುತ್ತೆ, ಹೋಗಿ ಬನ್ನಿ. ಈ ಮಠ ಬಂದ್ಬಿಟ್ಟು ನಮ್ಮ ಕರ್ನಾಟಕದವ್ರದ್ದು, ಶಿವಮೊಗ್ಗದವ್ರದ್ದೇನೆ. ಸುಮಾರು ವರ್ಷದಿಂದ ಗೊತ್ತೈತೆ, ನನಗೂ ಗೊತ್ತಿರಲಿಲ್ಲ. ನಾನು ಇದೇ ಥರನೇ ನಿಮ್ಮ ಥರನೇ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡೇ ನಾನು ಹೋಗಿದ್ದು. ಇವಾಗ ನೋಡಿ, ಇವಾಗ ಊಟ ಆಗ್ತಾಯಿಲ್ಲ, ಹಂಗಾಗಿ ಕ್ಲೋಸ್ ಅಷ್ಟೇ.